myself, Dr. Abhishek Mulchin, consultant pulmonologist working in Gutti Malad Hospital, Shimoga. And today we are talking about hepatitis. See, hepatitis ಅಂದ್ರೆ ಲೇಮನ್ ಟರ್ಮ್ ಅಲ್ಲಿ ಜಸ್ಟ್ ಜಾಂಡಿಸ್ ಅಂತ ಎಲ್ಲ ಹೇಳ್ತಾರೆ. ಈಗ ಏನೋ ಕಣ್ಣು ಹಳದಿ ಆಗಿದೆ, ಇದು ಏನೋ ಇದು ಸ್ವಲ್ಪ ಏನೋ ಹೊಟ್ಟೆ ಕಣ್ಣು ಹಳದಿ ಆಗಿದೆ ಅಂತಿದ್ದಂಗೆ ಜಾಂಡಿಸ್ ಅಂತಾರೆ. ಸೊ ಜಾಂಡಿಸ್ ಅಂತಂದ್ರೆ ಜಾಂಡಿಸ್ ಅಲ್ಲಿ ಸುಮಾರು ಕಾರಣಗಳಿರುತ್ತೆ. ಸೊ ದೇರ್ ಮೇ ಬಿ ಮಿಕ್ಸ್ ಮಾಡೋದು ಸಾರಿ. ಸೊ ಜಾಂಡಿಸ್ ಸುಮಾರು ಕಾರಣದಿಂದ ಬರ್ಬೋದು. ಕೆಲವೊಂದ್ಸತಿ ನಾವು ಕನ್ಸ್ಯೂಮ್ ಮಾಡೋ ಮೆಡಿಸಿನ್ಸ್ ಇಂದ ಇರ್ಬೋದು. ಕೆಲವೊಂದ್ಸತಿ ಆಲ್ಕೋಹಾಲ್ ತುಂಬಾ ಕಾಮನ್ ನೋಡಿರ್ತೀವಿ, ಇದು ಆಲ್ಕೋಹಾಲಿಕ್ ಜಾಂಡಿಸ್ ಅಂತ, ಹೆಪಟೈಟಿಸ್ ಅಂತ. ಆಮೇಲೆ ಕೆಲವೊಂದ್ಸತಿ ಇನ್ಫೆಕ್ಷನ್ ಇಂದ ಆಗಿರ್ಬೋದು, ಲೈಕ್ ಹೆಪಟೈಟಿಸ್ ಎ, ಹೆಪಟೈಟಿಸ್ ಬಿ. ಸೊ ಈ ತರ ಯಾವ ಕಾರಣದಿಂದ ಬಂದಿದೆ ಅಂತ ನೋಡ್ಕೊಂಡು ಮೆಡಿಸಿನ್ ನೀವು ಸ್ಪೆಸಿಫಿಕ್ ಆಗಿ ನೀವು ಜಾಂಡಿಸ್ ಅಂತ ಕಾಣಿಸಿದ ತಕ್ಷಣ ಸುಮ್ಮನೆ ನೀವೇನೋ ಟ್ರೀಟ್ಮೆಂಟ್ ತಗೊಳ್ಳೋದಲ್ಲ. ಸೊ ಎಲ್ಲೋ ಹೋದ್ರು ಒಂದು ಇದು ಕೊಟ್ರು, ಮೆಡಿಸಿನ್ ಕೊಟ್ರು, ತಗೊಂಡ್ವಿ, ಆ ತರ ಅಲ್ಲ. ಸೊ ವಿಸಿಟ್ ಎ ಡಾಕ್ಟರ್, ಜಸ್ಟ್ ಟೇಕ್ ಎ ಪ್ರಾಪರ್ ಕನ್ಸಲ್ಟೇಷನ್, ಏನಾಗಿದೆ. ಸೊ ಅದಕ್ಕೆ ತಕ್ಕಂತೆ ಸುಮಾರು ಮೆಡಿಸಿನ್ ಡೆವಲಪ್, ಎಷ್ಟೊಂದು ಇಂಪ್ರೂವ್ಮೆಂಟ್ಸ್ ಗಳಿದೆ, ಎಷ್ಟೊಂದು ಮೆಡಿಸಿನ್ಸ್ ಗಳು ಬಂದಿದೆ. ಸೊ ಗೆಟ್ ದ ಡಯಾಗ್ನೋಸಿಸ್, ಟ್ರೀಟ್. ಸೊ ಆಲ್ಕೋಹಾಲ್ ಇದೆ ಅಂತಂದ್ರೆ ಸಿಕ್ ದ ಆಲ್ಕೋಹಾಲ್. ಸೊ ಇದು ಡಯಾಗ್ನೋಸಿಸ್ ಆಯ್ತು ಅಂದ್ರೆ ಈಗ ವೈರಲ್ ಹೆಪಟೈಟಿಸ್ ಅಂತಂದ್ರೆ ಇದು ಹೆಪಟೈಟಿಸ್ ಸ್ಪೆಸಿಫಿಕ್ ಆಗಿ ಈಗ ಅದನ್ನು ಪ್ರಿವೆಂಟ್ ಮಾಡೋದಕ್ಕೆ ಕೆಲವೊಂದ್ಸತಿ ಈಗ ವ್ಯಾಕ್ಸಿನ್ಸ್ ಎಲ್ಲ ಬಂದಿದೆ. ಹೆಪಟೈಟಿಸ್ ಬಿ ವ್ಯಾಕ್ಸಿನ್ಸ್, ಹೆಪಟೈಟಿಸ್ ಎ ವ್ಯಾಕ್ಸಿನ್ಸ್ ಅಂತೆಲ್ಲ ಬಂದಿದೆ. ಪ್ಲೀಸ್ ವಿಸಿಟ್ ದ ಡಾಕ್ಟರ್, ಆಸ್ಕ್ ಅಬೌಟ್ ದ ವ್ಯಾಕ್ಸಿನೇಷನ್, ಗೆಟ್ ದ ಕನ್ಸಲ್ಟೇಷನ್ ಡನ್. ಆಮೇಲೆ ಕೆಲವೊಂದು ಈಗ ಹೆಪಟೈಟಿಸ್ ಬಿ ಆಗಿದ್ದಾಗ ಈಗ ಬ್ಲಡ್ ಡೊನೇಷನ್ಸ್ ಅವೆಲ್ಲ ಮಾಡಬಾರ್ದು. ಆಮೇಲೆ ಸ್ಪೆಸಿಫಿಕ್ ಆಗಿ ಆಯಿಲಿ ಫುಡ್ಸ್ ಗಳನ್ನ ಆದಷ್ಟು ಜಾಂಡಿಸ್ ಇದ್ದಾಗ ಅವಾಯ್ಡ್ ಮಾಡೋದು ಬೆಟರ್. ಏನಕ್ಕೆ ಅಂದ್ರೆ ನಮ್ ಲಿವರೇ ಇದು ಮೆಟಬಲೈಸ್ ಮಾಡ್ತಾ ಇರುತ್ತೆ. ನೀವು ಆಯಿಲ್ ಫುಡ್, ಜಾಂಡಿಸ್ ಎಲ್ಲ ಆಗಿದ್ದಾಗ ಆಯಿಲ್ ಫುಡ್ ಎಲ್ಲ ತಿಂದಾಗ ಸೊ ಪ್ರಾಬ್ಲಮ್ಸ್ ಇನ್ನೂ ಜಾಸ್ತಿ ಆಗುತ್ತೆ. ಸೊ ಎಷ್ಟೊಂದು ಹೆಪಟೈಟಿಸ್ ಅದರಿಂದ ಏನ್ ಡೆತ್ ಆಗಲ್ಲ. ಎಷ್ಟೊಂದ್ ಜನ ಹೆಪಟೈಟಿಸ್ ಆಯ್ತು ಅಂತ ಡೆತ್ ಅಂತಾರೆ. ಬಟ್ ಯಾವ ಕಂಡೀಷನ್ ಆಗಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ಹೆಪಟೈಟಿಸ್ ಇದರಿಂದ ಕೆಲವೊಂದ್ಸತಿ ಕ್ಯಾನ್ಸರ್ ಆಗ್ಬೋದು. ಕ್ಯಾನ್ಸರ್ ಆದಾಗ ಸಿಚುಯೇಷನ್ ಬೇರೆ ಇರುತ್ತೆ. ಬಟ್ ಎಷ್ಟೊಂದು ಹೆಪಟೈಟಿಸ್ ಸುಮಾರು ಡ್ರಗ್ಸ್ ಇಂದ ಆಗದಾಗ, ಕೆಲವೊಂದು ವೈರಲ್ ಇಂದ ಆಗಿದ್ದಾಗ ಎಷ್ಟೊಂದು ಟ್ರೀಟೇಬಲ್ ಇರುತ್ತೆ. ಜಸ್ಟ್ ಕನ್ಸಲ್ಟ್ ದ ಡಾಕ್ಟರ್ ವೆನ್ ರಿಕ್ವೈರ್ಡ್ ಅಂಡ್ ಗೆಟ್ ಇಟ್ ಟ್ರೀಟೆಡ್. ಸೊ ಯಾವ ತರ ಜಾಂಡಿಸ್ ಯಾವಾಗ ನೋಡಿದ್ರೆ ಕೆಲವೊಂದ್ಸತಿ ಯೂರಿನ್ ಯೆಲ್ಲೋ ಕಲರ್ ಹೋಗ್ತಾ ಇರುತ್ತೆ, ಕೆಲವೊಂದ್ಸತಿ ಕಣ್ಣೆಲ್ಲ ಪೂರ್ತಿ ಹಳದಿ ಆಗಿರುತ್ತೆ. ಆಮೇಲೆ ಕೈ, ಚರ್ಮ ಇವೆಲ್ಲ ಸ್ವಲ್ಪ ಹಳದಿ ಕಾಣಿಸ್ತಾ ಇರುತ್ತೆ. ಈ ತರ ಸೈನ್ಸ್ ಗಳು ನೀವೆಲ್ಲ ನೋಡ್ತಿದ್ದೀರಿ ಅಂತಂದ್ರೆ ಬೆಟರ್ ಟು ಗೆಟ್ ಎ ಕನ್ಸಲ್ಟೇಷನ್ ವಿತ್ ದ ಡಾಕ್ಟರ್ ಅಂಡ್ ಗೆಟ್ಸ್ ಹೆಲ್ತ್.